ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಫ್ಲೋ ಕಂಟ್ರೋಲ್ ಪ್ರೋಟೋಕಾಲ್ಸ್ ಎಕ್ಸ್‌ಪ್ಲೇನ್ ಮಾಡಿದ್ದೆ. ಅದರಲ್ಲಿ ನಾಯ್ಸಿ ಲೆಸ್ ಚಾನಲ್ಸ್ ಅಂಡ್ ನಾಯ್ಸಿ ಚಾನಲ್ಸ್ ಇದೆ. ಈ ಸ್ಟಾಪ್ ಅಂಡ್ ವೇಟ್ ARQ ಪ್ರೋಟೋಕಾಲ್ಸ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡಿದ್ದೆ. ಸೊ ಈ ಒಂದು ಪ್ರೋಟೋಕಾಲ್ಸ್ ಅಲ್ಲಿ ಒಂದು ಮೇನ್ ಡ್ರಾಬ್ಯಾಕ್ ಏನಿತ್ತು ಅಂತಂದ್ರೆ, ಒಂದು ಫ್ರೇಮ್‌ನ ಒಂದೇ ಸರ್ತಿಗೆ ಕಳಿಸಬೇಕಾಗಿರ್ತಿತ್ತು ಸೆಂಡರ್. ನೆಕ್ಸ್ಟ್ ರಿಸೀವರ್ ಸೈಡಿಂದ ಒಂದು ಅಕ್ನಾಲೆಜ್ಮೆಂಟ್ ರಿಸೀವ್ ಆಗೋವರೆಗೂ ಕೂಡ ನೆಕ್ಸ್ಟ್ ಒಂದು ಫ್ರೇಮ್‌ನ ಕಳ್ಸೋಕ್ ಆಗ್ತಿರ್ಲಿಲ್ಲ. ಸೊ ಸೆಂಡರ್ ಹತ್ರ ಎಷ್ಟೇ ಫ್ರೇಮ್ಸ್ ಇದ್ರೂ ಕೂಡ ಲೈಕ್ 1000, 2000 ಫ್ರೇಮ್ಸ್ ಈ ತರ ಇರುತ್ತೆ. ಬಟ್ ಈ ಒಂದು ಫ್ರೇಮ್‌ನ ಒಂದ್ ಸರ್ತಿಗೆ ಒಂದೇ ಕಳ್ಸೋದ್ರಿಂದ ಸೊ ನಮಗೆ ಒಂದು ಫುಲ್ ಬ್ಯಾಂಡ್‌ವಿಡ್ತ್‌ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರೋದ್ರಿಲ್ಲ. ಸೊ ಈ ಒಂದು ಪುವರ್ ಪರ್ಫಾರ್ಮೆನ್ಸ್ ಇಂದ ನಾವು ಒಂದು ನೆಕ್ಸ್ಟ್ ಇನ್ನೊಂದು ಪ್ರೋಟೋಕಾಲ್ ಯೂಸ್ ಮಾಡ್ತೀವಿ. ದಟ್ ಈಸ್ ಸ್ಲೈಡಿಂಗ್ ವಿಂಡೋ ಪ್ರೋಟೋಕಾಲ್. ಸೊ ಈ ಒಂದು ಪ್ರೋಟೋಕಾಲ್ ನಾನು ಈ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಿದ್ದೀನಿ. ಸೊ ಸ್ಲೈಡಿಂಗ್ ವಿಂಡೋ ಪ್ರೋಟೋಕಾಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸೆಂಡರ್ ಕ್ಯಾನ್ ಸೆಂಡ್ ಮಲ್ಟಿಪಲ್ ಫ್ರೇಮ್ಸ್ ಅಟ್ ಒನ್ಸ್. ಬೋತ್ ಸೆಂಡರ್ ಅಂಡ್ ರಿಸೀವರ್ ಮೇಂಟೈನ್ ಅ ವಿಂಡೋ ಸೈಜ್. ಸೊ ಸೆಂಡರ್ ಮತ್ತೆ ಒಂದು ರಿಸೀವರ್ ಫಸ್ಟ್ ಒಂದು ವಿಂಡೋ ಸೈಜ್ ನ ಡಿಸೈಡ್ ಮಾಡ್ತಾರೆ. ಓಕೆ, ಲೈಕ್ ವಿಂಡೋ ಸೈಜ್ ಇದೊಂದು ಲೈಕ್ ನಂಬರ್ 3, 4, 5 ಎಷ್ಟಾದ್ರೂ ಆಗಿರ್ಬೋದು. ಸೊ ಸೆಂಡರ್ ಇಷ್ಟು ಫ್ರೇಮ್ಸ್ ನ ರಿಸೀವರ್ ಇಂದ ಅಕ್ನಾಲೆಜ್ಮೆಂಟ್ ಲೈಕ್ ರಿಸೀವ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಫ್ರೇಮ್ಸ್ ನ ಟ್ರಾನ್ಸ್ಫರ್ ಮಾಡ್ಬೋದು ಅಂತ. ಓಕೆ, ಇದರಲ್ಲಿ 3 ಫ್ರೇಮ್ಸ್ ಇರುತ್ತೆ ಅಂತ ಅಂದ್ರೆ, ರಿಸೀವರ್ ಈ ಒಂದು 3 ಫ್ರೇಮ್ಸ್ ನ ಅಕ್ನಾಲೆಜ್ಮೆಂಟ್ ರಿಸೀವ್ ಆಗೋದಕ್ಕಿಂತ ಮುಂಚೆನೆ ಇದನ್ನ ಟ್ರಾನ್ಸ್ಫರ್ ಮಾಡಬಹುದು. ಓಕೆ, ಅಂಡ್ ಸ್ಲೈಡಿಂಗ್ ವಿಂಡೋ ಪ್ರೋಟೋಕಾಲ್ ಅಲ್ಲಿ ನಮಗೆ 2 ಟೈಪ್ಸ್ ಇದೆ. ಒಂದು ಗೋ ಬ್ಯಾಕ್ ಅಂಡ್ ARQ ಪ್ರೋಟೋಕಾಲ್ ಅಂಡ್ ಸೆಲೆಕ್ಟಿವ್ ರಿಪೀಟ್ ಪ್ರೋಟೋಕಾಲ್. ಸೊ ಫಸ್ಟ್ ಈ ಒಂದು ಸ್ಲೈಡಿಂಗ್ ವಿಂಡೋ ಪ್ರೋಟೋಕಾಲ್ ಲೈಕ್ ಬೇಸಿಕಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಅಂಡ್ ಆಮೇಲೆ ಸ್ಪೆಸಿಫಿಕ್ ಆಗಿ ಈ 2 ಪ್ರೋಟೋಕಾಲ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ನಮಗೆ 10 ಫ್ರೇಮ್ಸ್ ಇದೆ, 1 to 10 ಅಂಡ್ ವಿಂಡೋ ಸೈಜ್ 3 ಇದೆ. ಸೆಂಡರ್ ಮತ್ತೆ ಒಂದು ರಿಸೀವರ್ ಇದು ಡಿಸೈಡ್ ಮಾಡಿರೋದು 3 ವಿಂಡೋ ಸೈಜ್. ಓಕೆ, ಸೊ ಈ ವಿಂಡೋ ಸೈಜ್ ಏನಿದೆ ಅಷ್ಟು ಒಂದು ಫ್ರೇಮ್ಸ್ ನ ರಿಸೀವರ್ ಇಂದ ಅಕ್ನಾಲೆಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮುಂಚೆ ಈ ಸೆಂಡರ್ ಇಷ್ಟು ಫ್ರೇಮ್ಸ್ ನ ಟ್ರಾನ್ಸ್ಫರ್ ಮಾಡಬಹುದು. ಅಂಡ್ ಈ ಎಲ್ಲಾ ಒಂದು ಫ್ರೇಮ್ಸ್ ಒಂದು ಸೀಕ್ವೆನ್ಸ್ ನಂಬರ್ ಇರುತ್ತೆ ಇದಕ್ಕೆ. ಓಕೆ, ಲೈಕ್ 1, 2, 3, 4, 5 ಆತರ. ಯಾ, ಸೊ ಫಸ್ಟ್ ಇದು ಒಂದು ಫಸ್ಟ್ ಫ್ರೇಮ್ ನ ಕಳಿಸ್ತು. ಸೊ ಅಂಡ್ ಲೈಕ್ ಈಚ್ ಫ್ರೇಮ್ ನ ಕಳಿಸಿದಾಗ ಇಟ್ ಜಸ್ಟ್ ಲೈಕ್ ವಿಂಡೋ ಸ್ಲೈಡ್ ಆಗ್ತಾ ಇರುತ್ತೆ. ಓಕೆ, ಸೊ ಸೆಕೆಂಡ್ ಫ್ರೇಮ್ ಕಳಿಸ್ತು ಅಂಡ್ ನೆಕ್ಸ್ಟ್ ಥರ್ಡ್ ಫ್ರೇಮ್ ಕಳಿಸ್ತು. ಓಕೆ, ಸೊ ಇವಾಗ ವಿಂಡೋ ಸೈಜ್ ಫುಲ್ ಕವರ್ ಆಯ್ತು. ಸೊ ರಿಸೀವರ್ ಇವಾಗ ಅಕ್ನಾಲೆಜ್ಮೆಂಟ್ ನ ಕಳಿಸ್ಬೇಕು. ಸೊ ಅಕ್ನಾಲೆಜ್ಮೆಂಟ್ ರಿಸೀವ್ ಮಾಡ್ಕೊಂಡಾದ್ಮೇಲೆ ಇದು ನೆಕ್ಸ್ಟ್ ಒಂದು ಫ್ರೇಮ್ ನ ಟ್ರಾನ್ಸ್ಫರ್ ಮಾಡಬಹುದು. ಸೊ ಫಸ್ಟ್ ಒಂದು ಫ್ರೇಮ್ ಏನ್ ಕಳಿಸುತ್ತೋ ಅದಕ್ಕೆ ಅಕ್ನಾಲೆಜ್ಮೆಂಟ್ ಮಾಡ್ತು ರಿಸೀವರ್, ಅಂದ್ರೆ ಲೈಕ್ ಕನ್ಫರ್ಮ್. ಅಕ್ನಾಲೆಜ್ಮೆಂಟ್ ಆಯ್ತು. ಸೊ ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ವಿ. ಸೊ ಇವಾಗ ಅಕ್ನಾಲೆಜ್ಮೆಂಟ್ ಮಾರ್ಕ್ ಲೈಕ್ ರಿಸೀವ್ ಆದ್ಮೇಲೆ ಸೆಂಡರ್ ಇಟ್ ಕ್ಯಾನ್ ಸೆಂಡ್ ಫೋರ್ತ್ ಫ್ರೇಮ್, ರೈಟ್? ಸೊ ಇದೊಂದು ಫೋರ್ತ್ ಫ್ರೇಮ್ ನ ಕಳಿಸುತ್ತೆ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಫ್ರೇಮ್ ಗೆ ರಿಸೀವರ್ ಅಕ್ನಾಲೆಜ್ಮೆಂಟ್ ಮಾಡುತ್ತೆ. ಸೊ ಇದೊಂದು ಫಿಫ್ತ್ ಫ್ರೇಮ್ ನ ಕಳಿಸುತ್ತೆ. ಸೊ ಇದೇ ತರ ಲೈಕ್ ಸೆಂಡರ್ ಒಂದು ಫ್ರೇಮ್ಸ್ ನ ರಿಸೀವರ್ ಗೆ ಕಳಿಸಿದಾಗ ಇದು ಅಕ್ನಾಲೆಜ್ ಮಾಡ್ತಾ ಹೋಗುತ್ತೆ. ಇದೊಂದು ನೆಕ್ಸ್ಟ್ ಫ್ರೇಮ್ ನ ಜಸ್ಟ್ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಿರುತ್ತೆ ಅಂಡ್ ಇದು ವಿಂಡೋ ಸ್ಲೈಡ್ ಆಗ್ತಾ ಇರುತ್ತೆ. ಓಕೆ, ಅಂಡ್ ಇದ್ರಲ್ಲಿ ಏನ್ ಈ ಕಲರ್ ಅಲ್ಲಿ ಇದೆ. ಸೊ ಇದು ಸೆಂಡರ್ ರಿಸೀವರ್ ಗೆ ಫ್ರೇಮ್ಸ್ ಕಳಿಸಿರೋದು ಅಂಡ್ ರಿಸೀವರ್ ಗೆ ಕರೆಕ್ಟ್ ಆಗಿ ರೀಚ್ ಆಗಿದೆ ಅಂಡ್ ರಿಸೀವರ್ ಇದನ್ನ ಕನ್ಫರ್ಮ್ ಮಾಡಿದೆ ಅಂತ. ಅಂಡ್ 3, 4, 5 ಲೈಕ್ ಪ್ಯಾಕೆಟ್ಸ್ ನ ಕಳಿಸಿದೆ ಬಟ್ ನಾಟ್ ಎಟ್ ಕನ್ಫರ್ಮ್. ಅಂಡ್ ನೆಕ್ಸ್ಟ್ 6, 7, 8, 9, 10 ಏನಿದೆ ಈ ಒಂದು ಫ್ರೇಮ್ಸ್ ನ ಸ್ಟಿಲ್ ಸೆಂಡರ್ ಕಳಿಸಬೇಕಾಗಿರೋದು. ಓಕೆ, ಸೊ ಇದು ಲೈಕ್ ಬೇಸಿಕ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಸ್ಲೈಡಿಂಗ್ ವಿಂಡೋ ಪ್ರೋಟೋಕಾಲ್ ಓವರ್ ಆಲ್. ಸೊ ಇದರಲ್ಲಿ ನಮಗೆ ಸ್ಪೆಸಿಫಿಕ್ ಗೋ ಬ್ಯಾಕ್ ಅಂಡ್ ARQ ಪ್ರೋಟೋಕಾಲ್ ಅಂಡ್ ಸೆಲೆಕ್ಟಿವ್ ರಿಪೀಟ್ ಪ್ರೋಟೋಕಾಲ್ ಅಂತ ಇದೆ. ಸೊ ಆ 2 ಪ್ರೋಟೋಕಾಲ್ಸ್ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. So first we'll understand theoretically go back and ARQ protocol ಹೆಂಗ್ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಸೆಂಡರ್ ಸೆಂಡ್ಸ್ ಅಪ್ ಟು n ಫ್ರೇಮ್ಸ್ ವಿತೌಟ್ ವೇಟಿಂಗ್ ಫಾರ್ ಅಕ್ನಾಲೆಜ್ಮೆಂಟ್. ಸೊ n ಅನ್ನೋದೊಂದು ವಿಂಡೋ ಸೈಜ್, ಎರಡು ಏನ್ ಸೆಂಡರ್ ಮತ್ತೆ ರಿಸೀವರ್ ಫಿಕ್ಸ್ ಮಾಡ್ಕೊಂಡಿರ್ತಾರಲ್ಲ ಅದು. ಸೊ ಸೆಂಡರ್ ಒಂದು ಅಕ್ನಾಲೆಜ್ಮೆಂಟ್ ರಿಸೀವ್ ಆಗೋದಕ್ಕಿಂತ ಮುಂಚೆ ಇಷ್ಟು ಫ್ರೇಮ್ಸ್ ನ ಟ್ರಾನ್ಸ್ಫರ್ ಮಾಡಬಹುದು. ಅಂಡ್ ರಿಸೀವರ್ ಎಲ್ಲಾ ಒಂದು ಫ್ರೇಮ್ ನಂಬರ್ ನ ಟ್ರ್ಯಾಕ್ ಮಾಡ್ಕೊಂತಾ ಇರುತ್ತೆ. ಓಕೆ, ಲೈಕ್ ಐ ರಿಸೀವ್ಡ್ ಫಸ್ಟ್ ಫ್ರೇಮ್, ಸೆಕೆಂಡ್ ಫ್ರೇಮ್ ಆತರ ಎಲ್ಲದನ್ನು ಟ್ರ್ಯಾಕ್ ಮಾಡ್ಕೊಂತಾ ಇರುತ್ತೆ. ಸೊ ಸೆಂಡರ್ ಈ ಒಂದು ಸೀಕ್ವೆನ್ಸ್ ಅಲ್ಲಿ ಕಳಿಸಿದಾಗ ಫಸ್ಟ್ ಫ್ರೇಮ್, ಸೆಕೆಂಡ್ ಫ್ರೇಮ್, ಥರ್ಡ್ ಫ್ರೇಮ್, ಸೊ ರಿಸೀವರ್ ಗೆ ಈ ಒಂದು ಲೈಕ್ ಆರ್ಡರ್ ಅಲ್ಲೇನೆ ಹೋಗ್ಬೇಕು. ಸೊ ಆರ್ಡರ್ ಅಲ್ಲಿ ಹೋದ್ರೇನೆ ಮಾತ್ರ ಇದೊಂದು ನೀಟಾಗಿ ಅಕ್ನಾಲೆಜ್ಮೆಂಟ್ ನ ಕಳಿಸೋದು. ಸೊ ಎಕ್ಸಾಂಪಲ್ ನೋಡೋಣ. ಇದು ಸೆಂಡರ್ 1 ಇಂದ 5th ಫ್ರೇಮ್ ವರೆಗೂ ಕಳಿಸಿದೆ. ಓಕೆ, ಬಟ್ ರಿಸೀವರ್ ಗೆ ಕರೆಕ್ಟ್ ಆಗಿ ರೀಚ್ ಆಗಿರೋದೇ ಫಸ್ಟ್, ಸೆಕೆಂಡ್, 4, 5 ಅಂತ ಅನ್ಕೊಳ್ಳೋಣ. ಅಂಡ್ 3 ಎಲ್ಲೋ ಲಾಸ್ಟ್ ಆಗಿದೆ. ಓಕೆ, ರಿಸೀವರ್ ಗೆ ಇದು ಹೋಗಿ ತಲುಪಿಲ್ಲ. ಸೊ ರಿಸೀವರ್ ಏನ್ ಮಾಡುತ್ತೆ ಅಂತಂದ್ರೆ, ಸೊ ಫಸ್ಟ್ ಮತ್ತೆ ಒಂದು ಸೆಕೆಂಡ್ ಫ್ರೇಮ್ ಲೈಕ್ ಕರೆಕ್ಟ್ ಆರ್ಡರ್ ಅಲ್ಲಿ ಇದೆ 1, 2 ಇದು ಅಕ್ನಾಲೆಜ್ಮೆಂಟ್ ನ ಕಳಿಸುತ್ತೆ. ಅಂಡ್ ಫೋರ್ತ್ ಮತ್ತೆ ಒಂದು 5th ಫ್ರೇಮ್ ಇದೆ, ಇದು ರೀಚ್ ಆಗಿದೆ ಬಟ್ ಇದು ಒಂದು ಲೈಕ್ ಇದ್ರ ಹಿಂದೆ ಇರೋ ಫ್ರೇಮ್ ಯಾವುದು 3.
ಆ ಒಂದು ಥರ್ಡ್ ಫ್ರೇಮಿಗೆ ಇದು ಎಕ್ಸ್ಪೆಕ್ಟ್ ಮಾಡ್ತಿದೆ. ಸೊ ಆ ಒಂದು ಫ್ರೇಮ್ ಬರ್ದೇ ಇರೋ ಈ ನೆಕ್ಸ್ಟ್ ಒಂದು ಲೈಕ್ 4 ಮತ್ತೆ ಒಂದು 5 ಏನಿದೆ ಅದಕ್ಕೂ ಕೂಡ ಇದು ಅಕ್ನಾಲೆಜ್‌ಮೆಂಟ್‌ನ ಕಳ್ಸೋದಿಲ್ಲ. ಜಸ್ಟ್ ಇದು ಡಿಸ್ಕಾರ್ಡ್ ಮಾಡುತ್ತೆ. ಓಕೆ. ಬಿಕಾಸ್ ಇದು ಥರ್ಡ್ ಫ್ರೇಮಿಗೆ ವೇಟ್ ಮಾಡ್ತಾ ಇದೆ. ಈ ಫ್ರೇಮ್ ಬರೋದಕ್ಕಿಂತ ಮುಂಚೆ ಇದು ಇದಕ್ಕೆ ಅಕ್ನಾಲೆಜ್‌ಮೆಂಟ್‌ನ ಕಳ್ಸೋದಿಲ್ಲ. ಓಕೆ. ಸೊ ಅಕ್ನಾಲೆಜ್‌ಮೆಂಟ್‌ನ ಕಳ್ಸೋದಿಲ್ಲ. ಸೆಂಡರ್ ಅಕ್ನಾಲೆಜ್‌ಮೆಂಟ್‌ಗೆ ವೇಟ್ ಮಾಡ್ತಾ ಇರುತ್ತೆ. ಸೊ ಸಮ್ ಟೈಮ್ ವೇಟ್ ಮಾಡುತ್ತೆ ಅಷ್ಟೇ. ಸೊ ಆ ಟೈಮ್ ಒಳಗಡೆ ಅಕ್ನಾಲೆಜ್‌ಮೆಂಟ್ ರಿಸೀವ್ ಆಗ್ಲಿಲ್ಲ ಅಂತಂದ್ರೆ, ಈ ಸೆಂಡರ್ ಮತ್ತೆ ಥರ್ಡ್ ಫ್ರೇಮ್ ಇಂದ 4 ಲೈಕ್ ಮುಂದೆ ಇರೋ ಎಲ್ಲಾ ಫ್ರೇಮ್‌ನ ಟ್ರಾನ್ಸ್‌ಫರ್ ಮಾಡುತ್ತೆ. ಇದು ರಿಸೀವ್ ಆಗಿರೋದು ಫಸ್ಟ್ ಮತ್ತೆ ಒಂದು ಸೆಕೆಂಡ್ ಅಕ್ನಾಲೆಜ್‌ಮೆಂಟ್ ಅಷ್ಟೇ. ಸೊ ನೆಕ್ಸ್ಟ್ ಫ್ರೇಮ್ಸ್‌ಗೆ ಇದಕ್ಕೆ ಅಕ್ನಾಲೆಜ್‌ಮೆಂಟ್ ರಿಸೀವ್ ಆಗಿಲ್ಲ. ಸೊ ಹಂಗಾಗಿ ಯಾವ ಫ್ರೇಮಿಂದ ಅಕ್ನಾಲೆಜ್‌ಮೆಂಟ್ ರಿಸೀವ್ ಆಗಿಲ್ವೋ ಅದನ್ನ ಮತ್ತೆ ರೀಟ್ರಾನ್ಸ್‌ಮಿಟ್ ಮಾಡುತ್ತೆ. ಸೊ ಇದ್ರಲ್ಲಿ ಮೇನ್ ಏನಾಗ್ತಿದೆ ಅಂತಂದ್ರೆ ಕಳ್ಸಿರೋ ಫ್ರೇಮ್ಸ್‌ನೇ ಮತ್ತೆ ಕಳಿಸ್ತಾ ಇದೆ. ಓಕೆ. ಸೊ ಲೈಕ್ ವರ್ಕಿಂಗ್ ನೋಡೋಣ, ಅರ್ಥ ಆಗುತ್ತೆ ಇನ್ನು ನೀಟಾಗಿ. ಯೆಸ್, ಗೋ ಬ್ಯಾಕ್ ಇನ್ ARQ ಪ್ರೋಟೋಕಾಲ್. ಸೊ ಯೆಸ್, ಇದರಲ್ಲಿ 10 ಫ್ರೇಮ್ಸ್ ಇದೆ, 1 ಟು 10 ಅಂಡ್ 4 ವಿಂಡೋ ಸೈಜ್ ಇದೆ. ಸೆಂಡರ್ ಮತ್ತೆ ಒಂದು ರಿಸೀವರ್ ಡಿಸೈಡ್ ಮಾಡಿರೋದು. ಅಂಡ್ ಬೇಸಿಕಲಿ ಫ್ರೇಮ್ಸ್ ಈ ತರ ನಂಬರ್ ಆಗಿರೋದಿಲ್ಲ ಲೈಕ್ 1 2 3 4 5 ಅಂತ. ಇದು ಲೈಕ್ ಡಿಪೆಂಡಿಂಗ್ ಆನ್ ದಿಸ್ ವಿಂಡೋ ಸೈಜ್ ಇದು ಸೀಕ್ವೆನ್ಸ್ ಬಿಟ್ಸ್ ಪ್ರಕಾರ ನೇಮಿಂಗ್ ಮಾಡಿರುತ್ತೆ. ಲೈಕ್ 0 1 2 ಅಗೇನ್ 0 1 2 ಲೈಕ್ ಬೈನರಿ ಫಾರ್ಮ್ ಅಲ್ಲಿ ಇರುತ್ತೆ. ಬಟ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾನು 1 2 3 4 5 ಅಂತ ನೇಮಿಂಗ್ ಮಾಡಿದ್ದೀನಿ. ಸೊ ಎಸ್, ಸೊ ವಿಂಡೋ ಸೈಜ್ 4 ಇದೆ. ಸೊ ಫಸ್ಟ್ ಸೆಂಡರ್ ಫಸ್ಟ್ ಫ್ರೇಮ್ ನ ಕಳಿಸ್ತು ಅಂಡ್ ನೆಕ್ಸ್ಟ್ ಸೆಕೆಂಡ್ ಫ್ರೇಮ್ ನ ಕಳಿಸ್ತು, ವಿಂಡೋ ಸೈಡ್ ಆಗಿದೆ. ಅಂಡ್ ಥರ್ಡ್ ಫ್ರೇಮ್ ನ ಸೆಂಡರ್ ಕಳಿಸಿದೆ, ಬಟ್ ರಿಸೀವರ್ ಗೆ ಹೋಗಿ ರೀಚ್ ಆಗಿಲ್ಲ. ಸೆಂಡರ್ಗೂ ಕೂಡ ಗೊತ್ತಾಗೋದಿಲ್ಲ ಅಂಟಿಲ್ ಇದಕ್ಕೆ ಅಕ್ನಾಲೆಜ್‌ಮೆಂಟ್ ರಿಸೀವ್ ಆಗೋವರೆಗೂ ಕೂಡ. ನೆಕ್ಸ್ಟ್ ಜಸ್ಟ್ ಲೈಕ್ ನೆಕ್ಸ್ಟ್ ಫೋರ್ತ್ ಫ್ರೇಮ್ ನ ಇದು ಕಳಿಸುತ್ತೆ. ಸೊ ಈ ಒಂದು ವಿಂಡೋ ಸೈಜ್ ಎಷ್ಟಿದೆ ನಂಬರ್ ಅಷ್ಟು ಕಳಿಸ್ತು, ಆಯ್ತಾ. ಸೊ ಇವಾಗ ರಿಸೀವರ್ ಸೈಡ್ ಇಂದ ಅಕ್ನಾಲೆಜ್‌ಮೆಂಟ್ ಬರಬೇಕು. ಸೊ ಇದೊಂದು ಫಸ್ಟ್ ಫ್ರೇಮಿಗೆ ಅಕ್ನಾಲೆಜ್‌ಮೆಂಟ್ ನ ಕಳಿಸುತ್ತೆ. ಸೊ ನೌ ಇಟ್ ಕ್ಯಾನ್ ಸೆಂಡ್ ಫಿಫ್ತ್ ಫ್ರೇಮ್, ರೈಟ್. ಸೊ ಇದೊಂದು ಫಿಫ್ತ್ ಫ್ರೇಮ್ ನ ಕಳಿಸುತ್ತೆ ಅಂಡ್ ಸೆಕೆಂಡ್ ಫ್ರೇಮಿಗೆ ಅಕ್ನಾಲೆಜ್‌ಮೆಂಟ್ ಮಾಡುತ್ತೆ ರಿಸೀವರ್. ಸೊ ನೌ ಇಟ್ ಕ್ಯಾನ್ ಸೆಂಡ್ ಸಿಕ್ಸ್ ಫ್ರೇಮ್, ರೈಟ್, ಸೆಂಡರ್. ಸೊ ಸಿಕ್ಸ್ತ್ ಫ್ರೇಮ್ ನ ಕಳಿಸುತ್ತೆ. ಅಂಡ್ ಇವಾಗ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ, ರಿಸೀವರ್ ಇದು ಆರ್ಡರ್ ಅಲ್ಲಿ ಮಾತ್ರ ಈ ಒಂದು ಫ್ರೇಮ್ಸ್ ನ ರಿಸೀವ್ ಮಾಡ್ಕೊಳ್ಳೋದು. 1 2 ರಿಸೀವ್ ಆಗಿದೆ, ಥರ್ಡ್ ಒನ್ ರಿಸೀವ್ ಆಗಿಲ್ಲ, 4 5 6 ರಿಸೀವ್ ಆಗಿದೆ. ಸೊ ಇದು ಕರೆಕ್ಟ್ ಆರ್ಡರ್ ಅಲ್ಲಿ ಏನ್ ಬಂದಿದೆ ಆ ಒಂದು ಫ್ರೇಮ್ಸ್ ಗೆ ಇದು ಅಕ್ನಾಲೆಜ್‌ಮೆಂಟ್ ಮಾಡುತ್ತೆ 1 2. ಥರ್ಡ್ ಒನ್ನಿಗೆ ಇದು ಮಾಡೋದಿಲ್ಲ. ಲೈಕ್ ಫೋರ್ತ್ 4 5 6 ಗೆ ಮಾಡೋದಿಲ್ಲ. ಬಿಕಾಸ್ ಇದೊಂದು ಥರ್ಡ್ ಒನ್ನಿಗೆ ವೇಟ್ ಮಾಡ್ತಾ ಇದೆ. ಸೊ ಈ ಒಂದು ಥರ್ಡ್ ಫ್ರೇಮ್ ಬರೋವರೆಗೂ ಕೂಡ ಇದು 4 ಮತ್ತೆ 4 5 6 ಗೆ ಇದು ಲೈಕ್ ಏನಂತಂದ್ರೆ ಅಕ್ನಾಲೆಜ್‌ಮೆಂಟ್ ಮಾಡೋದಿಲ್ಲ. ಸೊ ಸೆಂಡರ್ ಅವಾಗ ಏನ್ ಮಾಡುತ್ತೆ ಅಂತಂದ್ರೆ, ಈ ಒಂದು ಥರ್ಡ್ ಫ್ರೇಮಿಗೆ ಅಕ್ನಾಲೆಜ್‌ಮೆಂಟ್ ವೇಟ್ ಮಾಡ್ತಾನೆ ಇರುತ್ತೆ. ಆ ಒಂದು ಲೈಕ್ ಸಮ್ ಟೈಮ್ ವೇಟ್ ಮಾಡುತ್ತೆ. ಬಟ್ ಈ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಅಕ್ನಾಲೆಜ್‌ಮೆಂಟ್ ಇದು ರಿಸೀವ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಈ ಕರೆಂಟ್ ವಿಂಡೋದಲ್ಲಿ ಏನಿದೆ ಅದನ್ನ ಎಲ್ಲ ಒಂದು ಫ್ರೇಮ್ಸ್ ನ ರೀಟ್ರಾನ್ಸ್‌ಫರ್ ಮಾಡುತ್ತೆ. ಓಕೆ, ಲೈಕ್ ವಿಲ್ ಸಿ. ಇಟ್ ವಿಲ್ ಜಸ್ಟ್ ಗೋ ಬ್ಯಾಕ್ ಟು ದಿಸ್ ಫ್ರೇಮ್, ಥರ್ಡ್ ಫ್ರೇಮ್. ಅಂದ್ರೆ ಥರ್ಡ್ ಫ್ರೇಮ್ ಇಂದ ಇದಕ್ಕೆ ಅಕ್ನಾಲೆಜ್‌ಮೆಂಟ್ ರೀಚ್ ಆಗಿಲ್ಲ ತಾನೆ. ಸೊ ಹಂಗಾಗಿ ಇದು ಥರ್ಡ್ ಫ್ರೇಮಿಗೆ ಹೋಗುತ್ತೆ. ಸೊ ಈ ಒಂದು ನೇಮ್ ಪ್ರೋಟೋಕಾಲ್ ನೇಮ್ ಏನಿದೆ ಗೋ ಬ್ಯಾಕ್ ಇನ್. ಸೊ ಇಟ್ ವಿಲ್ ಜಸ್ಟ್ ಗೋ ಬ್ಯಾಕ್. ಸೊ ಈ ಒಂದು ಥರ್ಡ್ ಫ್ರೇಮ್ ಏನಿದೆ ಇಲ್ಲಿವರೆಗೂ ಬಂದು ಈ ಫ್ರೇಮ್ ಇಂದ ಕರೆಕ್ಟ್ ವಿಂಡೋ ಲೈಕ್ ಈ ವಿಂಡೋ ಒಳಗಡೆ ಏನಿದೆ ಫ್ರೇಮ್ಸ್ ಎಲ್ಲ ಒಂದು ಫ್ರೇಮ್ಸ್ ನ ರೀಟ್ರಾನ್ಸ್‌ಫರ್ ಮಾಡುತ್ತೆ. ಸೊ ಥರ್ಡ್ ಫ್ರೇಮ್, ಫೋರ್ತ್ ಫ್ರೇಮ್, ಫಿಫ್ತ್ ಫ್ರೇಮ್, ಸಿಕ್ಸ್ತ್ ಫ್ರೇಮ್. ಓಕೆ. ಸೊ ಏನಿತ್ತು ವಿಂಡೋದಲ್ಲಿ ಇತ್ತು ಎಲ್ಲದನ್ನು ರೀಟ್ರಾನ್ಸ್‌ಫರ್ ಮಾಡ್ತು. ಸೊ ಇಲ್ಲೇನಾಯ್ತು ಅಂತಂದ್ರೆ, ಸಿ ಲಾಸ್ಟ್ ಟೈಮೇ 4 5 6 ಈ ಎಲ್ಲ ಒಂದು ಫ್ರೇಮ್ಸ್ ನ ಕಳಿಸಿದೆ. ಬಟ್ ರಿಸೀವರ್ ಇದನ್ನ ಡಿಸ್ಕಾರ್ಡ್ ಮಾಡುತ್ತೆ. ಯಾಕಂತಂದ್ರೆ ಇದಕ್ಕೆ ಸೀಕ್ವೆನ್ಸ್ ವೈಸ್ ಸಿಕ್ಕಿರೋದಿಲ್ಲ. ನೆಕ್ಸ್ಟ್ ಇದು ಸೀಕ್ವೆನ್ಸ್ ವೈಸ್ ಸಿಕ್ಕಿದೆ. ಸೊ ಹಂಗಾಗಿ ಈ ಒಂದು ಫ್ರೇಮ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಈ ಒಂದು 4 5 6 ನ ಡಿಸ್ಕಾರ್ಡ್ಸ್ ಮಾಡುತ್ತೆ. ಓಕೆ. ಸೊ ಇದು ಲೈಕ್ ಪರ್ಫಾರ್ಮೆನ್ಸ್ ವೈಸ್ ಬೆಸ್ಟ್, ಮಲ್ಟಿಪಲ್ ಫ್ರೇಮ್ಸ್ ನ ಕಳಿಸುತ್ತೆ, ಪುವರ್ ಯುಟಿಲೈಸೇಷನ್ ಆಫ್ ಬ್ಯಾಂಡ್ವಿಡ್ತ್ ಅಂಡ್ ಆಲ್, ಇಟ್ ಈಸ್ ಓಕೆ. ಬಟ್ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ, ಕಳ್ಸಿರ್ತಕ್ಕಂಥ ಒಂದು ಫ್ರೇಮ್ಸ್ ನೇ ಮತ್ತೆ ಮತ್ತೆ ಸೆಂಡರ್ ಕಳಿಸ್ಬೇಕಾಗಿರುತ್ತೆ ಅಂಡ್ ದಟ್ ಈಸ್ ಲೈಕ್ ವೇಸ್ಟ್ ಅಷ್ಟೇ. ರಿಸೀವರ್ ಇದನ್ನ ಡಿಸ್ಕಾರ್ಡ್ ಮಾಡುತ್ತೆ ಅಂಡ್ ಸೆಕೆಂಡ್ ಒನ್ ನ ಇದು ಅಕ್ಸೆಪ್ಟ್ ಮಾಡ್ಕೊಂತಿದೆ. ಓಕೆ. ಸೊ ಈ ಒಂದು ಪ್ರಾಬ್ಲಮ್ ನ ಓವರ್ಕಮ್ ಮಾಡೋದಕ್ಕೆ ನಾವು ನೆಕ್ಸ್ಟ್ ಪ್ರೋಟೋಕಾಲ್ ದಟ್ ಈಸ್ ಸೆಲೆಕ್ಟಿವ್ ರಿಪೀಟ್ ಪ್ರೋಟೋಕಾಲ್ ನ ಯೂಸ್ ಮಾಡ್ತೀವಿ. ಓಕೆ. ಸೊ ಆ ಸೆಲೆಕ್ಟಿವ್ ರಿಪೀಟ್ ಪ್ರೋಟೋಕಾಲ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಲೆಕ್ಟಿವ್ ರಿಪೀಟ್ ಪ್ರೋಟೋಕಾಲ್. ಸೊ ಸೆಲೆಕ್ಟಿವ್ ರಿಪೀಟ್ ಪ್ರೋಟೋಕಾಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸೆಂಡರ್ ಸೆಂಡ್ಸ್ ಮಲ್ಟಿಪಲ್ ಫ್ರೇಮ್ಸ್ ಅಟ್ ಅ ಟೈಮ್, ಲೈಕ್ ಗೋ ಬ್ಯಾಕ್ ಅಂಡ್ ರಿಸೀವರ್ ಸ್ಟೋರ್ಸ್ ಆಲ್ ಕರೆಕ್ಟ್ ಫ್ರೇಮ್ಸ್ ಈವನ್ ಇಫ್ ಸಮ್ ಬಿಫೋರ್ ದೆಮ್ ಆರ್ ಮಿಸ್ಸಿಂಗ್. ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ಸೆಂಡರ್ 1 2 3 4 5 ಎಲ್ಲಾ ಫ್ರೇಮ್ಸ್ ನ ಕಳಿಸುತ್ತೆ ಅಂಡ್ ರಿಸೀವರ್
ಜಸ್ಟ್ ಇದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ ಆಯ್ತಾ. ಸೊ ಇದೊಂದು ಸೀಕ್ವೆನ್ಸ್ ನಂಬರ್ ಅಲ್ಲಿ ಬರೋ ಒಂದು ಫ್ರೇಮ್ಸ್ ನ ಮಾತ್ರ ಇದು ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಲೈಕ್ ಗೋ ಬ್ಯಾಕ್ ಎನ್ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಫಸ್ಟ್ ಫ್ರೇಮ್ ಬರುತ್ತೆ, ಸೆಕೆಂಡ್ ಫ್ರೇಮ್ ಬರುತ್ತೆ ಅಂಡ್ ಥರ್ಡ್ ಫ್ರೇಮ್ ಇದು ರಿಸೀವ್ ಆಗಿಲ್ಲ ಅಂತ 4, 5 ಎಲ್ಲದನ್ನು ಸಿಂಪ್ಲಿ ಡಿಸ್ಕಾರ್ಡ್ ಮಾಡ್ತಿತ್ತು. ಬಟ್ ಇದೇನು ಅಂತಂದ್ರೆ ಈವನ್ ಮಿಡಲ್ ಅಲ್ಲಿ ಯಾವ್ದಾದ್ರು ಒಂದು ಫ್ರೇಮ್ ರಿಸೀವ್ ಆಗಿಲ್ಲ ಅಂತಂದ್ರೂ ಕೂಡ ಇದು ನೆಕ್ಸ್ಟ್ ಇರ್ತಕ್ಕಂಥ ಒಂದು ಫ್ರೇಮ್ಸ್ ನ ಜಸ್ಟ್ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ ಅಷ್ಟೇ. ಇಫ್ ಎನಿ ಫ್ರೇಮ್ ಈಸ್ ಲಾಸ್ಟ್ ಆರ್ ಡ್ಯಾಮೇಜ್ ದ ರಿಸೀವರ್ ಸೆನ್ಸ್ ಅ ನ್ಯಾಕ್ ಅಂತಂದ್ರೆ ನೆಗೆಟಿವ್ ಅಕ್ನಾಲೆಜ್ಮೆಂಟ್ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಫ್ರೇಮಿಗೆ ಲೈಕ್ ಈ ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಫ್ರೇಮ್ ನ ನಾನು ರಿಸೀವ್ ಮಾಡ್ಕೊಂಡಿಲ್ಲ, ಸೊ ಜಸ್ಟ್ ರೀಟ್ರಾನ್ಸ್ಮಿಟ್ ಅಂತ. ಸೊ ಇದು ಫಸ್ಟ್ ಫ್ರೇಮ್, ಸೆಕೆಂಡ್ ಫ್ರೇಮ್ ರಿಸೀವ್ ಮಾಡ್ಕೊಂಡಿದೆ ಅಂಡ್ 4, 5 ರಿಸೀವ್ ಮಾಡ್ಕೊಂಡಿದೆ, ಥರ್ಡ್ ಫ್ರೇಮ್ ರಿಸೀವ್ ಮಾಡ್ಕೊಂಡಿಲ್ಲ. ಸೊ ಒಂದು ಥರ್ಡ್ ಫ್ರೇಮಿಗೆ ಇದು ನೆಗೆಟಿವ್ ಅಕ್ನಾಲೆಜ್ಮೆಂಟ್ ನ ಮಾಡುತ್ತೆ, ಲೈಕ್ ಈ ಒಂದು ಫ್ರೇಮ್ ನ ನಾನು ರಿಸೀವ್ ಮಾಡ್ಕೊಂಡಿಲ್ಲ ಅಂತ. ಸೊ ಸೆಂಡರ್ ಆ ಒಂದು ಥರ್ಡ್ ಫ್ರೇಮ್ ಮಾತ್ರ ರೀಟ್ರಾನ್ಸ್ಮಿಟ್ ಮಾಡುತ್ತೆ. ಬಟ್ ಗೋ ಬ್ಯಾಕ್ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಕರೆಂಟ್ ವಿಂಡೋದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಫ್ರೇಮ್ಸ್ ನ ಟ್ರಾನ್ಸ್ಫರ್ ಮಾಡ್ತಿತ್ತು. ಸಿ ಎಕ್ಸಾಂಪಲ್, ಫ್ರೇಮ್ 1, 2, 3, 4 ನಾಲ್ಕನ್ನು ಕಳಿಸಿದೆ ಅಂಡ್ ಫ್ರೇಮ್ 1 ಗೆ ರಿಸೀವರ್ ಅಕ್ನಾಲೆಜ್ಮೆಂಟ್ ಕಳಿಸುತ್ತೆ ಅಂಡ್ ಫ್ರೇಮ್ 2 ಮಿಡಲ್ ಅಲ್ಲಿ ಎಲ್ಲೋ ಡ್ರಾಪ್ ಆಗಿದೆ ಅಂಡ್ ರಿಸೀವರ್ ಗೆ ರೀಚ್ ಆಗಿಲ್ಲ. ಫ್ರೇಮ್ 3 ಮತ್ತೆ ಒಂದು 4 ನ ಜಸ್ಟ್ ಲೈಕ್ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಓಕೆ, ಅಂಡ್ ರಿಸೀವರ್ ಸೆಂಡ್ಸ್ ನ್ಯಾಕ್ ಅಂತಂದ್ರೆ ನೆಗೆಟಿವ್ ಅಕ್ನಾಲೆಜ್ಮೆಂಟ್ ಟು ದಿಸ್ ಫ್ರೇಮ್ 2. ಸೊ ಫ್ರೇಮ್ 2 ಗೆ ನೆಗೆಟಿವ್ ಅಕ್ನಾಲೆಜ್ಮೆಂಟ್ ನ ಕಳಿಸುತ್ತೆ. ಸೊ ಸೆಂಡರ್ ಫ್ರೇಮ್ 2 ನ ಮಾತ್ರ ರೀಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಗೋ ಬ್ಯಾಕ್ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ 3, 4 ಎಲ್ಲದನ್ನು ಕೂಡ ರೀಟ್ರಾನ್ಸ್ಮಿಟ್ ಮಾಡ್ತಿತ್ತು. ಓಕೆ, ಸೊ 10 ಫ್ರೇಮ್ಸ್ ಇದೆ, 1 to 10 ಅಂಡ್ ವಿಂಡೋ ಸೈಜ್ ಅಗೇನ್ 4 ಇದೆ ಅಂಡ್ ಇದರಲ್ಲಿ ರಿಸೀವರ್ ಅಲ್ಲಿ ಒಂದು ಬಫರ್ ಇರುತ್ತೆ ಆಯ್ತಾ. ಸೊ ಫಸ್ಟ್ ಫ್ರೇಮ್ ನ ಕಳಿಸ್ತು, ಇದು ಜಸ್ಟ್ ಸೇವ್ ಅಥವಾ ಒಂದು ಸ್ಟೋರ್ ಮಾಡುತ್ತೆ ಅಂಡ್ ಸೆಕೆಂಡ್ ಫ್ರೇಮ್ ನ ಕಳಿಸ್ತು. ನೆಕ್ಸ್ಟ್ ಥರ್ಡ್ ಫ್ರೇಮ್ ಕಳಿಸಿದೆ ಬಟ್ ಮಿಡಲ್ ಅಲ್ಲಿ ಎಲ್ಲ ಡ್ರಾಪ್ ಆಗಿದೆ, ರಿಸೀವರ್ ಗೆ ತಲುಪಿಲ್ಲ ಅಂಡ್ ಫೋರ್ತ್ ಫ್ರೇಮ್ ನ ಕಳಿಸುತ್ತೆ. ಸೊ ವಿಂಡೋ ಸೈಜ್ ಕವರ್ ಆಯ್ತು. ನೆಕ್ಸ್ಟ್ ರಿಸೀವರ್ ಫಸ್ಟ್ ಫ್ರೇಮಿಗೆ ಅಕ್ನಾಲೆಜ್ಮೆಂಟ್ ಮಾಡ್ತು. ಸೊ ನಾವ್ ಇಟ್ ಕ್ಯಾನ್ ಸೆಂಡ್ ಫಿಫ್ತ್ ಫ್ರೇಮ್ ನ ಕಳಿಸುತ್ತೆ ಅಂಡ್ ಇದು 4, 5 ಎಲ್ಲದನ್ನು ಕೂಡ ಜಸ್ಟ್ ಇದು ಇಲ್ಲಿ ಸೇವ್ ಮಾಡ್ಕೊಂತಿದೆ. ನೆಕ್ಸ್ಟ್ ಸೆಕೆಂಡ್ ಫ್ರೇಮ್ಗೆ ಅಕ್ನಾಲೆಜ್ಮೆಂಟ್ ಮಾಡುತ್ತೆ. ಸೊ ಇದು 6th ಫ್ರೇಮ್ ನ ಕಳಿಸ್ತು ಅಂಡ್ ನೆಕ್ಸ್ಟ್ ಇದು 4th ಫ್ರೇಮಿಗೆ ಅಕ್ನಾಲೆಜ್ಮೆಂಟ್ ಕಳಿಸ್ತು. ಗೋ ಬ್ಯಾಕ್ ಎನ್ ಪ್ರೋಟೋಕಾಲ್ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಈ ಥರ್ಡ್ ಫ್ರೇಮ್ ರಿಸೀವ್ ಮಾಡ್ಕೊಳೋವರೆಗೂ ಕೂಡ ನೆಕ್ಸ್ಟ್ ಫ್ರೇಮ್ಸ್ ಗೆ ಇದು ಅಕ್ನಾಲೆಜ್ಮೆಂಟ್ ಕಳಿಸ್ತಾನೆ ಇರ್ಲಿಲ್ಲ. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಅದನ್ನ ಲೈಕ್ ಇಗ್ನೋರ್ ಮಾಡುತ್ತೆ, ಅಂದ್ರೆ ಇಲ್ಲ ಅಂತಂದ್ರೆ ಇದಕ್ಕೆ ನ್ಯಾಕ್ ಕಳಿಸುತ್ತೆ, ಅಂದ್ರೆ ನೆಗೆಟಿವ್ ಅಕ್ನಾಲೆಜ್ಮೆಂಟ್ ಈ ಫ್ರೇಮ್ ರಿಸೀವ್ ಆಗಿಲ್ಲ ಅಂತ. ಸೊ ಈ ಒಂದು ಲೈಕ್ ನೆಕ್ಸ್ಟ್ ಫ್ರೇಮ್ಸ್ ಗೆ ಇದು ಅಕ್ನಾಲೆಜ್ಮೆಂಟ್ ಮಾಡುತ್ತೆ. ಸೊ ನಾವು ಸೆಂಡರ್ ಗೊತ್ತಾಗುತ್ತೆ ಇದು 4th ಫ್ರೇಮಿಗೆ ಅಕ್ನಾಲೆಜ್ ಮಾಡಿದೆ ಅಂತಂದ್ರೆ ಇದ್ರದ್ದು ಪ್ರೀವಿಯಸ್ ಫ್ರೇಮ್ ರಿಸೀವ್ ಆಗಿಲ್ಲ ಅಂತ. ಸೊ ಅವಾಗ ಇದು ಆಟೋಮೆಟಿಕ್ ಆಗಿ ಥರ್ಡ್ ಫ್ರೇಮ್ ನ ಇದು ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಥರ್ಡ್ ಫ್ರೇಮ್ ನ ರೀಟ್ರಾನ್ಸ್ಫರ್ ಮಾಡುತ್ತೆ ಅಂಡ್ ಅಗೇನ್ ಆಸ್ ಯೂಶುವಲ್ 5th ಫ್ರೇಮಿಗೆ ಇದು ಅಕ್ನಾಲೆಜ್ ಮಾಡುತ್ತೆ ಅಂಡ್ ನೆಕ್ಸ್ಟ್ ಏನ್ ವಿಂಡೋದಲ್ಲಿ ಇರುತ್ತೆ ಆ ಒಂದು ಫ್ರೇಮ್ಸ್ ನ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಸೊ ಇದು ಅಕ್ನಾಲೆಜ್ಮೆಂಟ್ ಮಾಡುತ್ತೆ, ಇದು ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಪ್ರೋಟೋಕಾಲ್ ಅಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಜಸ್ಟ್ ಈ ಎಲ್ಲ ಒಂದು ಇದು ಒಂದು ಸೀಕ್ವೆನ್ಸ್ ಆರ್ಡರ್ ಆಗಿ ಬರ್ಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾವುದೇ ಫ್ರೇಮ್ಸ್ ಬಂದ್ರೂ ಕೂಡ ಈ ಒಂದು ಬಫರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ ಅಂಡ್ ಯಾವ ಫ್ರೇಮ್ ರೀಚ್ ಆಗಿರೋದಿಲ್ಲ ಅದಕ್ಕೆ ಒಂದು ನೆಗೆಟಿವ್ ಅಕ್ನಾಲೆಜ್ಮೆಂಟ್ ನ ಕಳಿಸುತ್ತೆ. ಇಲ್ಲ ಅಂತಂದ್ರೆ ಆನ್ ಟೈಮ್ ಔಟ್ ರಿಸೀವರ್ ಯಾವ್ದು ಲಾಸ್ಟ್ ಆಗಿತ್ತು ಅಥವಾ ಒಂದು ಡ್ಯಾಮೇಜ್ ಆಗಿತ್ತು ಆ ಫ್ರೇಮ್ಗೆ ಮಾತ್ರ ಇದು ರೀಟ್ರಾನ್ಸ್ಮಿಟ್ ಮಾಡುತ್ತೆ. ಬಟ್ ಗೋ ಬ್ಯಾಕ್ ಅಂತ ಎನ್ನಲ್ಲಿ ಏನಾಗ್ತಿತ್ತು ಅಂತಂದ್ರೆ ಆ ಲಾಸ್ಟ್ ಆಗಿರ್ತಕ್ಕಂಥ ಒಂದು ಫ್ರೇಮ್ ಇಂದ ನೆಕ್ಸ್ಟ್ ಏನೇ ಫ್ರೇಮ್ಸ್ ಇದ್ರು ಎಲ್ಲದನ್ನು ಕೂಡ ರೀಟ್ರಾನ್ಸ್ಮಿಟ್ ಮಾಡ್ತಿತ್ತು, ಅಂದ್ರೆ ಅನ್ನೆಸೆಸರಿ. ಓಕೆ, ಅದು ರಿಸೀವರ್ ಸುಮ್ಮನೆ ಡಿಸ್ಕಾರ್ಡ್ ಮಾಡ್ತಿತ್ತು. ಬಟ್ ಇದ್ರಲ್ಲಿ ಏನು ಅಂತಂದ್ರೆ ಯಾವ ಫ್ರೇಮ್ ಡ್ಯಾಮೇಜ್ ಆಗಿರುತ್ತೋ ಅದು ಮಾತ್ರ ರೀಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ಸೊ ಇಷ್ಟೇ ಸ್ಲೈಡಿಂಗ್ ವಿಂಡೋ ಪ್ರೋಟೋಕಾಲ್ಸ್ ಅಂತಂದ್ರೆ ದಟ್ ಈಸ್ ಗೋ ಬ್ಯಾಕ್ ಇನ್ ARQ ಪ್ರೋಟೋಕಾಲ್, ಸೆಲೆಕ್ಟಿವ್ ರಿಪೀಟ್ ARQ ಪ್ರೋಟೋಕಾಲ್. ಗೋ ಬ್ಯಾಕ್ ಇನ್ ARQ ಅಲ್ಲಿ ಸುಮ್ಮನೆ ಎಲ್ಲ ಫ್ರೇಮ್ಸ್ ರೀಟ್ರಾನ್ಸ್ಫರ್ ಮಾಡ್ತಿತ್ತು. ಬಟ್ ಸೆಲೆಕ್ಟಿವ್ ರಿಪೀಟ್ ಅಲ್ಲಿ ಏನಂತಂದ್ರೆ ಯಾವ ಫ್ರೇಮ್ ಡ್ಯಾಮೇಜ್ ಆಗಿರುತ್ತೋ ಅದನ್ನ ಮಾತ್ರ ಇದು ರೀಟ್ರಾನ್ಸ್ಮಿಟ್ ಮಾಡುತ್ತೆ ಅಂಡ್ ಇಟ್ ಈಸ್ ಲೈಕ್ ಎಫಿಷಿಯಂಟ್. ಸೊ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.